ಯಾವುದೇ ರೀತಿ ತರಕಾರಿ ಹಾಕ್ದೇನೆ ಜ್ವರ ಬಂದಾಗ ಬಾಯಿ ಕೆಟ್ಟಿರುತ್ತಲ್ವ, ಅಂಥವ್ರಿಗೆ ಈ ತಿಳಿ ಸಾರನ್ನ ಮಾಡಿಕೊಡಿ. ತಿಳಿ ಸಾರು ಅಂತ ಅಂದರೆ ಜೀರಿಗೆ ಕಾಯಿ ಬಜ್ಜಿ ಸಾರು. ನಾವು ಯಾವುದೇ ರೀತಿ ತರಕಾರಿ ಹಾಕ್ದೇನೆ, ಯಾವುದೇ ರೀತಿ ಗರಂ ಮಸಾಲೆ ಹಾಕ್ದೇನೆ, ಉಪ್ಪು ಹುಳಿ ಖಾರ ಹದವಾಗಿ ಹಾಕಿ ಮಾಡಿ ಜ್ವರ ಬಂದವ್ರಿಗೆ ಇದನ್ನು ಕೊಟ್ಟರೆ ಹಾಗೆ ಗ್ಲಾಸಲ್ಲಿ ಹಾಕೊಂಡು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಇವತ್ತಿನ ರೆಸಿಪಿ ಬಂದು ಜೀರಿಗೆ ಕಾಯಿ ಬಜ್ಜಿ ಸಾರು. ಇದಕ್ಕೆ ಯಾವುದೇ ರೀತಿ ತರಕಾರಿ ಬೇಡ, ಏನು ಬೇಡ, ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಆ ಹುಳಿ ಹುಳಿಯಾಗಿ ಜೀರಿಗೆ ಜಾಸ್ತಿ ಹಾಕಿರ್ತೀವಲ್ವ, ಆ ಜೀರಿಗೆ ಫ್ಲೇವರು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇಷ್ಟು ಸಾಂಬಾರಲ್ಲಿ ನಾವು ಇಲ್ಲ ಅಂತಂದ್ರೆ 5ರಿಂದ 6 ಜನ ಆರಾಮಾಗಿ ಊಟ ಮಾಡ್ಬೋದು. ಸ್ವಲ್ಪ ಮುಂದೆ ಉಪ್ಪು ಹುಳಿ ಖಾರನ ಮುಂದೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟಿರುತ್ತಲ್ವ ಜ್ವರ ಬಂದವ್ರಿಗೆ, ಅಂಥವ್ರಿಗೆ ಈ ಸಾಂಬಾರನ್ನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾವುದೇ ರೀತಿ ಬಾಯಿ ಸಪ್ಪೆ ಆಗಿದ್ರೂ ಈ ಸಾಂಬಾರನ್ನ ಕುಡಿತಿದ್ದಂಗೆ, ಅನ್ನ ತಿಂತಿದ್ದಂಗೆ ಆ ರುಚಿ ಎಷ್ಟು ಚೆನ್ನಾಗಿ ನಾಲಿಗೆಗೆ ಹೊಂದುತ್ತೆ ಅಂದರೆ ಅಷ್ಟು ರುಚಿಯಾಗಿರುವಂಥ ಜೀರಿಗೆ ಕಾಯಿ ಬಜ್ಜಿ ಸಾಂಬಾರು ಈಸಿ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೈಟ್ ಊಟಕ್ಕೆ ಸಡನ್ನಾಗಿ ಯಾರು ಗೆಸ್ಟ್ ಬರ್ತಾರೆ, ಹುಷಾರಿಲ್ಲ ಅಂತ ಅಂದಾಗ ಅವ್ರಿಗೆ ಇದನ್ನು ಖಂಡಿತ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೇನ್ ಜೀರಿಗೆ ಬಜ್ಜಿ ಸಾರಾಗಿರೋದ್ರಿಂದ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮೇನ್ ಇದಕ್ಕೆ ಜೀರಿಗೆನೇ ಜಾಸ್ತಿ ಹಾಕಬೇಕು. ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಜೀರಿಗೆ ಬಜ್ಜಿ ಸಾರಾಗಿರೋದ್ರಿಂದ ಸ್ವಲ್ಪ ಇದನ್ನೆಲ್ಲ ಹುರಿದು ಮಾಡೋದ್ರಿಂದ ಟೇಸ್ಟ್ ಇನ್ನೊಂದು ಚೂರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ಹುರಿದು ಮಾಡ್ತಾಯಿದ್ದೀನಿ. 2 ನಾಟಿ ಟೊಮೊಟೊ ಹಾಕ್ತಾಯಿದ್ದೀನಿ, ಮೀಡಿಯಮ್ ಸೈಜಿಂದು. ದಪ್ಪ ಇತ್ತು ಅಂತ ಅಂದರೆ 1 ಹಾಕ್ಕೊಳ್ಳಿ, ಸಣ್ಣ ಸಣ್ಣದಾದ್ರೆ 2 ಹಾಕ್ಕೊಳ್ಳಿ. ಅರ್ಧ ಬಟ್ಲಾಗೋಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿಂದು ಬರೀ ಕಡ್ಡಿ ಅಂತದ ಮಾತ್ರ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಇದು ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದರೆ ಹುಣ್ಸೆಹಣ್ಣನ್ನ ಸ್ಕಿಪ್ ಮಾಡಬಾರ್ದು. ಹುಳಿನ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ್ನು ಹಾಕ್ಕೊಂಡು ಇದನ್ನೆಲ್ಲ ಆರಕ್ಕೆ ಇಟ್ಕೊಂಡಿದ್ದೀನಿ. ಮಿಕ್ಸಿ ಬಟ್ಲು ತೊಗೊಂಡು ಇದನ್ನು ಎಷ್ಟು ನೈಸಿಗಾಗುತ್ತೋ ಅಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ. ಬರೀ 5ರಿಂದ 10 ನಿಮಿಷದೊಳಗಡೆ ಈಗ ಜೀರಿಗೆ ಬಜ್ಜಿ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಬೇಳೆ ಸಾಂಬಾರು ಪುಡಿನೇ ಹಾಕಬೇಕು. ಅಚ್ಕಾರದ ಪುಡಿ ಆಗಲಿ, ಧನಿಯಾ ಪುಡಿ ಆಗಲಿ, ಯಾವುದೇ ರೀತಿಯ ಮಸಾಲೆ ಹಾಕೋದ್ಬಾರ್ದು. ನಾವೇನು ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಆ ಪುಡಿನ ನೋಡಿ ಹಾಕೋಬೇಕಾಗುತ್ತೆ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ. ನಾನೊಂದು 3 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನೈಸುಗೆ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇಷ್ಟೇ, ಇದಕ್ಕೆ ಇನ್ನೇನು ಇಲ್ಲ. ಒಂದು ಚಿಕ್ಕ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುವಂಥ ಜೀರಿಗೆ ಸಾಂಬಾರು ರೆಡಿ ಆಗುತ್ತೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಜೀರಿಗೆ ಇಲ್ಲ ಹಾಕಿಲ್ಲ, ಯಾಕಂದ್ರೆ ನಾನು ರುಬ್ಬಕ್ಕೆ ಜಾಸ್ತಿ ಹಾಕಿರೋದ್ರಿಂದ ಜೀರಿಗೆ ಇಲ್ಲಿ ಹಾಕಿಲ್ಲ. ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೆ ರುಬ್ಬೋದಕ್ಕೆ, ಅರ್ಧ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆಗ್ತಿದ್ದಂಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ ಅಂತ ಇತ್ತು ಅಂದರೆ ಅಷ್ಟು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಆ ಪರಿಮಳ ಅಂತೂ ತುಂಬ ಚೆನ್ನಾಗಾಗಿತ್ತು ಸಾಂಬಾರ್ದು. ಈ ಟೈಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ಸ್ವಲ್ಪ ನೀರಂಗೆ ಇರಬೇಕು. ಅದು ಸ್ವಲ್ಪ ಕುದ್ದಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಬೇಳೆ ಹಾಕಿಲ್ಲ, ತರಕಾರಿ ಹಾಕಿಲ್ಲ, ರುಚಿಯಾಗಿರುವಂಥ ಜೀರಿಗೆ ಕಾಯಿ ಬಜ್ಜಿ ಸಾಂಬಾರು. ಇದಕ್ಕೆ ನಾನು 1 ಹಸಿಮೆಣ್ಸಿನ್ಕಾಯಿನ ಹಾಗೆ ಸೀಳು ಹಾಕ್ಕೊಂಡಿದ್ದೀನಿ. ಅದು ತಿನ್ಬೇಕಾದ್ರೆ ಒಳ್ಳೆ ಫ್ಲೇವರು ಮತ್ತು ಖಾರ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಒಂದೇ 1 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮೇಲಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಮಾಡೋವಂಥ ಅಡುಗೆಗಳು ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಯಾವುದೇ ರೀತಿ ತರಕಾರಿ ಬೇಡ, ಗರಂ ಮಸಾಲೆ ಬೇಡ, ಮಸಾಲೆ ಐಟಮ್ ಹಾಕದೆ ಮಾಡಿರೋವಂಥ ಜ್ವರ ಬಂದವ್ರಿಗಂತೂ ಈ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾಯಿಗೆ ಅಂತಲೇ ನಾನು ಹೇಳ್ತೀನಿ. ಅಷ್ಟು ರುಚಿಯಾಗಿತ್ತು. ಇಷ್ಟು ಅನ್ನ 1 ತುತ್ತು ಅನ್ನ ತಿನ್ನೋರು 2 ತುತ್ತನ್ನ ಕೇಳಿ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಬೇಳೆ ಹಾಕ್ತೇನೆ, ತರಕಾರಿ ಹಾಕ್ತೇನೆ ಮಾಡಿರೋವಂಥ ಜೀರಿಗೆ ಕಾಯಿ ಬಜ್ಜಿ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನಕ್ಕೆ ಸರ್ವ್ ಮಾಡ್ಕೊಂಡಿದ್ದೆ. ಮುದ್ದೆಗೆ ಬೇಕು ಅಂತಂದರೆ ಸೈಡಲ್ಲಿ ಹಪ್ಪಳ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದವ್ರಿಗೆ ಇದನ್ನು ಒಂದು ಸಲ ಮಾಡಿಕೊಡಿ. ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೇಳೋದಲ್ಲ, ಎಲ್ಲರೂ ಮಾಡ್ತಾರೆ, ಇದರಲ್ಲಿ ಅಂಥ ವ್ಯತ್ಯಾಸ ಏನಲ್ಲ. ನಾನು ಕೂಡ ಮಾಡಿದಾಗ ಒಂದೊಂದು ವೀಡಿಯೋನ ಶೇರ್ ಮಾಡ್ತೀನಿ, ಯಾಕಂದರೆ ಅವರವ್ರ ಸ್ಟೈಲಲ್ಲಿ ಮಾಡ್ತಾರಲ್ವ. ಹಾಗೆ ಇದು ನಾನು ಮಾಡೋಂಥ ಜೀರಿಗೆ ಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಹುಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ತಿಂತಾಯಿದ್ರೆ ಎಷ್ಟು ಹೋಗುತ್ತೋ ಹೊಟ್ಟೆ ಒಳಗಡೆ, ಅಷ್ಟು ಟೇಸ್ಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಈ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಸರ್ಗ ಕುಕಿಂಗ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳಿಕೊಂಡು ಮನೇಲೇ ಸಿಗುವಂಥ ಐಟಮ್ನ ತಂದು ಅಡುಗೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.